ನಮಸ್ಕಾರ ವೀಕ್ಷಕರೇ, ತಾಜಾ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಏಕಾದಶಿ, ಶಿವರಾತ್ರಿ ಮತ್ತು ಇನ್ನೂ ಮುಂತಾದಂತಹ ಒಂದೊಂದು ಉಪವಾಸ ಅಂತ ಮಾಡ್ತಾರಲ್ಲ, ಅವ್ರಿಗೆ ಅನುಕೂಲ ಆಗಲಿ ಅಂತ ಏಕಾದಶಿಯಲ್ಲಿ ತಿನ್ನುವಂತಹ ಸಾಬುದಾನಿಯನ್ನು ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ವಿಡಿಯೋನ ನೋಡಿ ಕೊನೆಯವರೆಗೂ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹುರಿದಿರೋ ಶೇಂಗಾ ಏನೈತ್ರಿ ಸಿಪ್ಪೆ ತೆಗೆದು ಇಟ್ಕೊಂಡ್ರಿ ಅದನ್ನು ಸ್ವಲ್ಪ ಕೊತ್ತಂಬರಿ ಏನೈತಿ ಕಟ್ ಮಾಡಿ ಇಟ್ಕೊಂಡ್ರಿ ಅದನ್ನು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡ್ರಿ, ಒಂದು 4ರಿಂದ 5 ಹಸಿಮೆಣ್ಸಿಕಾಯಿ ಇಟ್ಕೊಂಡ್ರಿ, ಅರ್ಧ ನಿಂಬು ಇಟ್ಕೋಬೇಕಾದ್ರೆ ಕಟ್ ಮಾಡಿ, ಸ್ವಲ್ಪ ಇದು ಕರಿಬೇವು ಏನೈತಿ ಕಟ್ ಮಾಡಿ ಇಟ್ಕೊಂಡ್ರಿ. ನಾನು ಅಡಿಷ್ನಲ್ ಆಗಿ ಒಂದು ಬಟಾಟೆ ಏನೈತಿ ಕಟ್ ಮಾಡಿ ಇಟ್ಕೊಂಡ್ರಿ ಸಣ್ಣಂಗೆ. ಟೇಸ್ಟ್ ಏನೈತಿ ಚೆನ್ನಾಗಿ ಬರುತ್ತಂತ ನಾನು ಬಟಾಟೆ ಹಾಕಿದ್ದೀನಿ ರೀ. ಬೇಕಿದ್ರೆ ನೀವು ಹಾಕ್ಬೋದ್ರಿ, ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದ್ರಿ. ಅದನ್ನು ಬಟಾಟೆ ಏನೈತಿ ಪೂರ್ತಿ ಅದು ಗೋಲ್ಡನ್ ಫ್ರೈ ಬರೋ ತನಕ ಏನೈತಿ ಚೆನ್ನಾಗಿ ಏನೈತಿ ಅದನ್ನು ಫ್ರೈ ಮಾಡ್ಕೋಬೇಕಂದ್ರೆ ಗ್ಯಾಸ್ ಏನೈತಿ ಮೀಡಿಯಂ ಫ್ಲೇಮ್ದಾಗ ಇಟ್ಕೋರಿ. ಯಾಕಂದ್ರೆ ಹೊತ್ತು ಬಿಡತ್ತರ ಅದು. ಬಟಾಟೆ ಏನೈತ್ರಿ ಇವಾಗ ಒಂದು 60% ಆಗಷ್ಟು ಏನೈತಿ ಪೂರ್ತಿ ಬೆಂದೈತ್ರಿ. ಅದನ್ನ ಇವಾಗ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋರಿ. ಇದೀಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಹಸಿಮೆಣ್ಸಿಕಾಯಿ ಏನೈತಿ, ಇವಾಗ ಅದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ಹಸಿಮೆಣ್ಸಿಕಾಯಿ ಏನೈತಿ 1 ನಿಮಿಷ ಫ್ರೈ ಮಾಡ್ಕೋರಿ. ಯಾಕಂದ್ರೆ ಖಾರ ಇರುತ್ತಲ್ಲ, ಸ್ವಲ್ಪ ಎಣ್ಣೆಗೆ ಫ್ರೈ ಆದ ತಕ್ಷಣ ಅದು ಖಾರ ಏನೈತಿ ಸ್ವಲ್ಪ ಮೀಡಿಯಂ ಲೈಟ್ ಆಗಿ ಖಾರ ಹತ್ತತ್ರಿ. ಅವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಅದನ್ನು. ಇವಾಗ ಏನೈತ್ರಿ ಅದು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಅದನ್ನು ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಏನೈತಿ ಮೀಡಿಯಂ ಫ್ಲೇಮ್ದಾಗ ಗ್ಯಾಸ್ ಏನೈತಿ ನೋಡ್ಕೋರಿ. ಗ್ಯಾಸ್ ಸ್ಪೀಡ್ ಇತ್ತಂದ್ರೆ ಈ ಮೀಡಿಯಂ ಫ್ಲೇಮ್ದಾಗ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೋರಿ. ಯಾಕಂದ್ರೆ ಬಟಾಟೆ ಅಂತೂ ಇವಾಗ ಪೂರ್ತಿ ಫ್ರೈ ಆಗೈತ್ರಿ. ಅದು ಹಸಿಮೆಣ್ಸಿಕಾಯಿ ಏನೈತಿ 1 ನಿಮಿಷ ನಾವು ಫ್ರೈ ಮಾಡಿದ್ದೀವಿ ರೀ. ಮತ್ತು ಈಗ ಈರುಳ್ಳಿ ಏನೈತಿ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಏನೈತಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋರಿ. ಮೀಡಿಯಂ ಫ್ಲೇಮ್ದಾಗ ಇಟ್ಕೊಂಡು ಫ್ರೈ ಮಾಡ್ಕೋರಿ. ಹಂಗೆ ಸ್ವಲ್ಪ ಕೈ ಆಡಿಸ್ಕೊತಾ ಇರ್ಬೇಕು. ಯಾಕಂದ್ರೆ ಪೂರ್ತಿ ಹೊತ್ತು ಬಿಡತ್ರಿ ಅದು. ಅವಾಗ ಮಾತ್ರ ಟೇಸ್ಟ್ ಕೆಡತೈತಿ. ಸ್ವಲ್ಪ ಏನೈತಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾನೆ ನಡುವ ಒಮ್ಮೆ ಕೈ ಆಡಿಸ್ಕೊತಾ ಏನೈತಿ ಇರಬೇಕು ಅದನ್ನು. ಇವಾಗ ಏನೈತ್ರಿ ನಾವು ಸಾಬುದಾನಿ ಹಾಕೋಣನ್ರಿ. ನಾನು 8ರಿಂದ 10 ಗಂಟೆ ತನಕ ಅದನ್ನು ನೆನೆಸಿಟ್ಕೊಂಡ್ರಿ. ಸಾಬುದಾನಿ ನೆನೆಸಿಟ್ಕೊಂಡ್ ಬಳಿಕ ಅದು ಮೆತ್ತಗೆ ಸ್ಮೂತ್ ಆಗತ್ತೆ. ಅದು ಯಾಕಂದ್ರೆ ಇಮಿಡಿಯೇಟ್ ಆಗಿ ಮಾಡುವಂಥ ಸಾಬುದಾನಿ ಅಲ್ರಿ ಅದು. ನೀರ್ನಾಗ ಏನೈತಿ ನೆನಾಕಿ ಇಡಬೇಕ್ರಿ, ಅದನ್ನು ನೆನೆಸಿಡಬೇಕು. ಇವಾಗ ಏನೈತಿ ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಅದನ್ನು ಚೆನ್ನಾಗಿ ಏನೈತಿ ಎಲ್ಲ ಕೊಂಡ್ಕೊಂಡ್ ಏನೈತಿ ಅದನ್ನು ಮಿಕ್ಸ್ ಮಾಡ್ಕೋರಿ. ಸ್ವಲ್ಪ ಉಪ್ಪು ಹಾಕೋರಿ, ರುಚಿಗೆ ತಕ್ಕಷ್ಟು ಏನೈತಿ ಉಪ್ಪು ಹಾಕೋರಿ. ಅದನ್ನು ಒಬ್ರಿಗೆ ಜಾಸ್ತಿ ಬೇಕು, ಒಬ್ರಿಗೆ ಕಡಿಮೆ ಬೇಕು. ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಉಪ್ಪು ಏನೈತಿ ಕಡಿಮೆನೇ ಹಾಕೋರಿ.
ಕಡಿಮೆ ಬಿತ್ತಂದ್ರೆ ಮುಂದೆ ಬೇಕಾದ್ರೆ ತಿನ್ನುವಂಥ ಬೇಕಾದ್ರೆ ಹಾಕೋಬೋದು. ಒಂದು ಸ್ವಲ್ಪ ಒಂದು 2ರಿಂದ ಒಂದು ಅರ್ಧ ಸ್ಪೂನ್ ಆಗುತ್ತೆ ಸಕ್ಕರೆ ಮಿಕ್ಸ್ ಮಾಡ್ಕೊರಿ. ಸಕ್ಕರೆ ಫ್ಲೇವರ್ ಸ್ವಲ್ಪ ಟೇಸ್ಟಿ ಟ್ಯಾಂಗಿ ಫ್ಲೇವರ್ ಬರ್ತದೆ. ಒಂದು ಅರ್ಧ ನಿಂಬೆ ಹಣ್ಣು ಏನೈತಿ ಅದು ಸಿಪ್ಪೆ ಅರ್ಧ ನಿಂಬೆಕಾಯಿ ಏನು ಹೋಗೋದೇನ್ರಿ ಬೀಜ ತೆಗೆದ್ಬಿಟ್ಟು ಅರ್ಧ ನಿಂಬೆಕಾಯಿ ಏನೈತಿ ಮಿಕ್ಸ್ ಮಾಡ್ಕೊರಿ. ಟ್ಯಾಂಗಿ ಫ್ಲೇವರ್ ಬರ್ತದೆ ಅದ್ರದ್ದು ಸಿಂದ್ರಿ. ಸ್ವಲ್ಪ ಕೊತ್ತಂಬರಿ ಏನೈತಿ ಕಟ್ ಮಾಡಿ ಇಟ್ಕೊಂಡಿದ್ದಿರಲ್ಲ ಅದನ್ನು ಮಿಕ್ಸ್ ಮಾಡ್ಕೊರಿ. ನೋಡ್ರಿ ಮನ್ಯಾಗ ಏನೈತಿ ಸಾಬುದಾನಿ ಏನೈತಿ ಮಾಡೋದು ನಾವು ತೋರಿಸ್ಕೊಟ್ಟಿವಿ. ಇವಾಗ ಏಕಾದಶಿ ದಿನ, ದ್ವಾದಶಿ ದಿನ, ಉಪವಾಸ ದಿನ ಏನೈತಿ ಇದನ್ನ ಉತ್ತರ ಕರ್ನಾಟಕದಾಗ ಅತಿ ಹೆಚ್ಚು ಮನೆಗಳಲ್ಲಿ ಏನೈತಿ ಮಾಡ್ಕೊತಾರ್ರಿ ಅದನ್ನ. ಶಿವರಾತ್ರಿ ದಿನ ಅಂತೂ ಲೆಕ್ಕಕ್ಕೆ ಇಲ್ಲ ರೀ. ಪ್ರತಿ ಮನೆಯಲ್ಲೂ ಸಹ ಶಿವರಾತ್ರಿ ದಿನ ಏನೈತಿ ಇದನ್ನ ಏಕಾದಶಿ ಅಂತಂದ್ರೆ ಇದನ್ನ ಮಾಡೇ ಮಾಡ್ತಾರ್ರಿ.